ಲಕ್ಷ್ಮಿಯ ಅವತಾರದ ಕಥೆಯನ್ನ ನಾನು ಹಿಂದೆ ಕೇಳಿದ್ದೆ ಮರೀಚಿಯಿಂದ. ಅದೇ ನಿನಗೆ ನಾನು ವಿವರ ಕೊಟ್ಟದ್ದು. ಶಂಕರನ ಅವತಾರ ರೂಪವಾದ ದುರ್ವಾಸ ಮುನಿಯ ಕಥೆಯನ್ನು ಕೂಡ ಕೇಳಿದ್ದೆ. ಹಿಂದೆ ವಿದ್ಯಾಧರಿಯೊಬ್ಬಳು ಕಾಡು ಹೂಗಳಿಂದ ತುಂಬಿದ ಪರಿಮಳಯುಕ್ತವಾದ ಮಾಲೆಯೊಂದನ್ನು ಅವರಿಗೆ ನೀಡಿದಾಗ ಅದನ್ನ ಭಗವಂತನಿಗೆ ನಿವೇದಿಸಿ ಇಂದ್ರನ ಕೈಗೆ ಪ್ರಸಾದವಾಗಿ ಕೊಟ್ರೆ ಅದನ್ನ ಐರಾವತದ ಕುಂಭಸ್ಥಳದ ಮೇಲೆ ಇರಿಸಿದ. ಅವನು ಅದರ ಬಗ್ಗೆ ಅಷ್ಟು ಗಂಭೀರವಾಗಿ ಗಮನ ಕೊಡ್ಲಿಲ್ಲ ಅನ್ನುವ ಕಾರಣದಿಂದ ಕಿರಿಕಿರಿ ಎನ್ನಿಸಿತು ಎನ್ನುವ ಹಾಗೆ ಕೈಲಾಸದಲ್ಲಿ ಗಂಗೆ ಹರಿಯುವಂತೆ ಅದರ ತಲೆಗೆ ತುಂಬಾ ಶೋಭೆಯಾಗಿದ್ರು ಅದಕ್ಕೆ ಕಿರಿಕಿರಿ ಅನ್ನಿಸಿದ್ರಿಂದ ಅದು ಎತ್ತಿ ದೂರಕ್ಕೆ ಸೇಯಿತು. ಇದನ್ನ ಕಂಡ ದುರ್ವಾಸ ಮುನಿಗಳು ದೇವರಾಜನ ಬಗೆಗೆ ಕೋಪಗೊಂಡರು. ಐಶ್ವರ್ಯದಿಂದ ಮದಮತ್ತನಾಗಿರುವ ನೀನು ಅವಮಾನಗೈಯುವುದು ಅಂತ ಅನ್ನೋದು ನಿನಗೆ ಸಹಜ ಸ್ವಭಾವವಾಗಿದೆ. ಯಾವುದರ ಬಲದಿಂದ ನಿನಗೆ ಇಂತಹ ಮದ ಏರಿದೋ ಆ ಶ್ರೀಬಲ ಸಂಪತ್ತಿನ ಬಲ ನಶಿಸಿ ಹೋಗಲಿ. ದೊಡ್ಡವರು ಪ್ರಸಾದ ಕೊಟ್ಟಾಗ ನಿಮ್ಮ ಅನುಗ್ರಹ ನಿಮ್ಮ ಬಗೆಗೆ ನನಗೆ ಅತ್ಯಂತ ಸಂತೋಷದ ಭಾವವಿದೆ ಅಂತ ಮಾತೂ ಆಡದೆ ಆ ಮಾಲೆಯನ್ನೂ ಕೂಡ ಸೌಜನ್ಯದಿಂದ ಸ್ವೀಕರಿಸುವ ಯೋಚನೆ ನಿನಗೆ ಬರಲಿಲ್ಲ. ಕೊರಳಲ್ಲಿ ಧರಿಸಲಿಲ್ಲ, ಮುನಿಗೆ ವಂದಿಸಲಿಲ್ಲ, ಒಳ್ಳೆಯ ಮಾತು ಬರಲಿಲ್ಲ. ಈ ಮಾಲೆಯನ್ನ ತಿರಸ್ಕರಿಸಿದ್ದಕ್ಕೆ ಸರಿಯಾದ ಫಲವನ್ನು ನೀನು ಅನುಭವಿಸ್ತಿ. ಸಾಮಾನ್ಯ ಕಳಪೆ ಬ್ರಾಹ್ಮಣ ಅಂತ ಅನ್ಕೊಂಡಿದ್ಯಾ? ನಿನ್ನ ಅಹಂಕಾರಕ್ಕೆ ಮದ್ದು ಸರಿಯಾಗಿ ಅರಿತೇನೆ ಅಂತ ಹೇಳಿ ಶಪಿಸಿದ್ರು. ಯಾರ ಕೋಪಕ್ಕೆ ಜಗತ್ತೇ ನಲುಗುತ್ತೋ ಅಂಥವನ ಮುಂಭಾಗದಲ್ಲೇ ನಿರ್ಭಯವಾಗಿ ಅವರು ಕೊಟ್ಟ ಪ್ರಸಾದವನ್ನು ನಿರಾಕರಿಸುವಷ್ಟು ಕೊಬ್ಬೆ ನೋಡು ಅಂತ ಶಪಿಸಿ ಹೋದ್ರು. ಮಹೇಂದ್ರೋ ವಾರಣ ಸ್ಕಂಧಾತ್ ಆನೆಯ ತಲೆ ಮೇಲಿಂದ ಅವತೀರ್ಯ ಇಳಿದು ತ್ವರಾನ್ವಿತ ತಡಬಡನೆ ನಡೆದಾಡುತ್ತಾ ಪ್ರಸಾದಯಾಮಾಸ ಮುನಿಂ ದುರ್ವಾಸ ಸಮಕಲ್ಮಷಂ. ವಸುತಃ ದುರ್ವಾಸರ ಕೋಪಕ್ಕೆ ಯಾವ ತಪ್ಪು ಕಾರಣವೂ ಇರಲಿಲ್ಲ. ಅವರು ಕೋಪಗೊಂಡಿದ್ದಕ್ಕೆ ಸರಿಯಾದ ಕಾರಣ ಇತ್ತು. ಆದ್ರಿಂದ ಇಂದ್ರ ಋತ್ವಿಜರ ಮಾತನ್ನು ಮೀರುವ ಮಹಾಸಾಹಸಕ್ಕೆ ತಾನು ಕೈ ಮಾಡಿದ್ದಕ್ಕಾಗಿ ಅಪರಾಧದ ಪ್ರಜ್ಞೆಯಿಂದ ಕೂಡಿದವನಾಗಿ ಓಡಿ ಬಂದು ಸಮಾಧಾನ ಪಡಿಸಿದ. ಇದು ದುರ್ವಾಸರು ಅಂದ್ರೆ ಸಾಮಾನ್ಯ ಋಷಿಗಳಲ್ಲ. ಆದ್ರಿಂದ ಸ್ವತಃ ರುದ್ರದೇವನೇ ಆದ್ರಿಂದ ತಡ ಮಾಡ್ಲಿಲ್ಲ, ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ. ರುದ್ರದೇವರು ಮುನಿಸುತ್ತಲೇ ಪ್ರಸಾದ್ಯಮಾನ ಸತತ ಪ್ರಣಿಪಾತ ಪುರಸ್ಸರಂ ಪ್ರತ್ಯುವಾಚ ಸಹಸ್ರಾಕ್ಷಂ ದುರ್ವಾಸ ಮುನಿ ಸತ್ತಮ. ತನ್ನನ್ನು ಇನ್ನಿಲ್ಲದಂತೆ ಸಂತೋಷ ಪಡಿಸುವುದಕ್ಕೋಸ್ಕರ ಪ್ರಯತ್ನ ಪಟ್ಟು ಪ್ರಣಿಪಾತ ದೇಹವನ್ನು ಸರ್ವಥಾ ಅಡ್ಡ ಬೀಳಿಸಿ ನೀವು ಕೋಪ ಮಾಡಿಕೊಳ್ಬಾರ್ದು ಅಂತ ಗೋಗರೆದ ಹೊತ್ತಿಗೆ ಸಹಸ್ರಾಕ್ಷನಾದಂತಹ ಇಂದ್ರನನ್ನು ಕುರಿತು ದುರ್ವಾಸರು ಮುನಿಗಳಲ್ಲೇ ಹಿರಿಯರು ಎನ್ನಿಸಿದಂತಹ ಸ್ಥಿತಿಯಲ್ಲಿದ್ದು ಪ್ರತ್ಯುವಾಚ ಉತ್ತರಿಸಿದರು. ನಾಹಂ ಕೃಪಾಳ ಹೃದಯೋ ನ ಚ ಮಾಂ ಭಜತೆ ಕ್ಷಮ ಅನ್ಯೇತೆ ಮುನಯ ಶಕ್ರ ದುರ್ವಾಸ ಸಮವೈಹಿ ಮಾಂ. ನಾನು ದುರ್ವಾಸ ಕಣೋ, ದಯಾಳುವಾದ ವಸಿಷ್ಠಾದಿ ಮುನಿಗಳ ಹಾಗೆ
ನೀವೇ ಇಂದ್ರ ನೀವೇ ಚಂದ್ರ ಅಂದ್ರೆ ಕರಗುವವನಲ್ಲ ನಾನು. ನಾಹಂ ಕೃಪಾಳು ಹೃದಯ, ನನಗೆ ಕೃಪೆ ಬರುವುದೇ ಇಲ್ಲ. ನಚಮಾಂ ಭಜತೆ ಕ್ಷಮ, ಸಹನೆ ಕ್ಷಮೆ ಅನ್ನುವ ಪದ ನನ್ನನ್ನು ಯಾವತ್ತೂ ಆಶ್ರಯಿಸಲೇ ಇಲ್ಲ. ಅದು ನನ್ನಿಂದ ಮಾರು ದೂರ, ಎಂದಿದ್ರೂ ಕೂಡ ಅದು ದೂರದಲ್ಲೇ. ಇನ್ನು ಮುನಿಗಳು ವಸಿಷ್ಠಾದಿಗಳು ಏನಿದ್ದಾರೋ ಅವರಂತೆ ಈ ದುರ್ವಾಸರಲ್ಲ. ಇದನ್ನ ಸರಿಯಾಗಿ ಅವೈಹಿ, ತಿಳಿದುಕೋ. ದುರ್ವಾಸರ ಸಾಮರ್ಥ್ಯ ಏನು ಅಂತ ನೀನು ಸರಿಯಾಗಿ ಅರಿತುಕೊಳ್ಳದೆ ಅವರನ್ನ ಅವಮಾನಗಳಿದೆ. ಬೇರೆ ಮುನಿಗಳ ಹಾಗೆ ತಕ್ಷಣವೇ ನಿರ್ಲಕ್ಷಿಸಿ ಸಮಾಧಾನಗೈಯುವಂತಹ ವ್ಯವಸ್ಥೆಯಲ್ಲಿ ನಾನು ಬೇಗ ಕರಗಿ ಬಿಡುತ್ತೇನೆ, ಒಲಿದು ಬಿಡುತ್ತೇನೆ ಅಂತ ಭಾವಿಸಿದ್ರೆ ಮೂರ್ಖ. ಯಾಕಂದ್ರೆ ವಸಿಷ್ಠಾದ್ಯೈ ದಯಾಸಾರೈ ಸ್ತೋತ್ರಂ ಕುರುವೆದ್ದಿರುಚ್ಚಕೈ, ಜೋರಾಗಿ ಉದೋ ನೀವೇ ದೊಡ್ಡವರು ಅಂತ ಅಂದು ಬಿಟ್ರೆ ನಾನು ಕರಗ್ತೇನೆ ಅಂತ ನಿನಗೊಂದು ಒಳಗಿನಿಂದ ಗರ್ವ ಈಗ್ಲೂ ಇದೆ. ಗರ್ವಂ ಗತೋಸಿ ಏನೈವ ಮಮಾಪ್ಯದ್ಯ ಅವಮನ್ಯಸೆ. ಅವರನ್ನ ಹೀಗೆ ಸಮಾಧಾನಗೈದು ಅಭ್ಯಾಸ ಆದವನು ನನ್ನನ್ನು ಕೂಡ ಅದೇ ರೀತಿ ಸಮಾಧಾನಗೈದು ನನ್ನಿಂದ ಪಾಪದ ಅಂದ್ರೆ ಶಾಪದ ಪರಿಹಾರವನ್ನ ಮಾಡಿಕೊಳ್ತಿ ಅಂತ ನಿನಗೆ ಭ್ರಮೆ ಇದ್ರೆ ಆ ಸಾಹಸ ನಿನಗೆ ಸರಿಯಾದ ಅನುಭವವನ್ನೇ ಕೊಡ್ಲಿಕ್ಕೆ ಸಿದ್ಧವಾಗಿದೆ. ಜ್ವಲಜ್ಜಟಾ ಕಲಾಪಸ್ಯ ರುಕುಟೀ ಕುಟಿಲಂ ಮುಖಂ ನಿರೀಕ್ಷಕಸ್ತ್ರಿಭುವನೆ ಮಮಜೋ ನಗತೋ ಭಯಂ. ಗಂಟು ಕಟ್ಟಿದ ಜಟೆಗಳ ಗುಂಪು, ಗಂಟಿಕ್ಕಿದ ಹುಬ್ಬುಗಳ ಸಾಲು, ಅಂತಹ ಮುಖವನ್ನು ನೋಡಿ ಯಾವ ವ್ಯಕ್ತಿ ತಾನೇ ನಿರ್ಭಯವಾಗಿ ದುರ್ವಾಸರ ಏನು ತೊಂದರೆ ಇಲ್ಲ, ನಾನು ಮಾತಾಡಿ ಸರಿ ಮಾಡ್ಕೋತೇನೆ, ಓ ದುರ್ವಾಸರ ಅವ್ರು ಬಂದಾಗ ನಾನು ಅವ್ರಿಗೆ ಹೇಳಿಕೊಳ್ತೇನೆ, ಓ ದುರ್ವಾಸರ ಅವ್ರು ಏನಿಲ್ಲಪ್ಪ ನಮಗೆ ತುಂಬಾ ಹತ್ತಿರದವರು ಅಂತ ಯಾರಾದ್ರೂ ನಿನ್ನ ಬಳಿ ಹೀಗೆ ಧೈರ್ಯ ತೋರಿಸಿ ಮಾತನಾಡಿದವರು ಇದ್ದಾರೋ, ನಾಹಂ ಕ್ಷಮಿಷ್ಯೆ ಬಹುನಾ ಕಿಮುಕ್ತೇನ ಶತಕ್ರತೋ ವಿಳಂಬನಾಮಿಮಾಂ ಭೂಯ ಕರೋಷ್ಯನುನಯಾತ್ಮಿಕಾಂ. ನಾಹಂ ಕ್ಷಮಿಷ್ಯೆ, ನಿಂಗೇನ್ ಹೇಳೋದು? ಕಿಂ ಬಹುನ ನ ಕ್ಷಮಿಷ್ಯೆ, ನಾನು ಕ್ಷಮಿಸೋನಲ್ವೇ ಅಲ್ಲ. ಕ್ಷಮಿಸುವುದು ನನ್ನಿಂದ ನಿರೀಕ್ಷಿಸ್ಲೇಬೇಡ. ಕಿಮುಕ್ತೇನ ಶತಕ್ರತೋ, ಇನ್ ಹೆಚ್ಚು ಮಾತೇನು, ಕ್ಷಮೆ ಕೊಡಲ್ಲ ಅಷ್ಟೇ. ನಾನು ಕೊಟ್ಟಾಗಿದೆ, ಅನುಭವಿಸು. ತುಂಬಾ ಕೊಬ್ಬು ಜಾಸ್ತಿ ಆಗಿದೆ. ವಿಳಂಬನ ಮಿಮಾಂ ಭೂಯ, ನಿನ್ನ ಸಂತೈಕೆಯ ಆಟಕ್ಕೆ ನಾನು ಮರುಳಾಗುವವನಲ್ಲ. ಅನುನಯಾತ್ಮಿಕಾಂ ವಿಳಂಬನಾಂ ಇಮಾಂ ಭೂಯ ಕರೋಷಿ, ಮತ್ತೆ ಮತ್ತೆ ನೀನು ಮಾಡಿದ್ರು ನಾನು ಅದಕ್ಕೆ ಬಲಿಯಾಗೋನಲ್ಲ. ನೀನೇನೇ ಹೇಳು, ನಿನ್ನ ಮಾತುಗಳಿಗೆ ಮರುಳಾಗುವಷ್ಟು ದಡ್ಡತನ ನನಗಿಲ್ಲ. ನಾನು ನಿನ್ನನ್ನ ಬಲ್ಲೆ, ನಿನ್ನ ಎಳಸುತನವನ್ನು ಬಲ್ಲೆ, ನಿನ್ನ ಬೆಳಸುಗಾರಿಕೆಯನ್ನು ಬಲ್ಲೆ. ಆದ್ರಿಂದಾಗಿ ನನ್ನಿಂದ ಕ್ಷಮೆ ಸಿಕ್ಕಿತು ಅಂತ ನಿರೀಕ್ಷೆ ಮಾಡಿ ಹೇಗಾದ್ರೂ ಮಾಡಿ ಸಮಾಧಾನ ಮಾಡ್ತೇನೆ ಅಂತ ಅನ್ಕೊಳ್ಬೇಡ. ಹೀಗೆ ದುರ್ವಾಸರ ಮಾತುಗಳನ್ನ ಕೇಳಿಸಿಕೊಂಡವನು ಕಂಗಾಲಾದ. ಪರಾಶರ ಉವಾಚ ಇತ್ಯುಕ್ತ್ವಾ ಪ್ರಯೋ ವಿಪ್ರೋ ದೇವರಾಭ್ಯೋಪಿ ಸಂಪುನಃ ಆರುಹ್ಯೈರಾವತಂ ನಾಗಂ ಪ್ರಯಯೌ ಅಮರಾವತಿ. ಇಷ್ಟು ನುಡಿದಾದ ಮೇಲೆ ದುರ್ವಾಸರು ಅವನ ಮಾತಿಗೆ ಕಾಯದೆ ಅಥವಾ ಅವನು ಮತ್ತೆ ಅನುನಯಿಸ್ಲಿ ಅಂತ ಕಾಲು ಚಾಚದೆ ಅಲ್ಲಿಂದ ಸ್ಥಳವನ್ನು ಖಾಲಿ ಮಾಡಿದ್ರು. ಪ್ರಯಯವು ಹಿಂದೆನೂ ನೋಡ್ಲಿಲ್ಲ. ಅವ್ರ ಪಾಡಿಗೆ ನಾನೆಲ್ಲ ಕ್ಷಮಿಸೋನಲ್ಲಪ್ಪ. ಕೆಲವರು ಹಾಗೆ ಹೇಳಿದ್ಮೇಲೆ ಕ್ಷಮಿಸ್ತಾರೆ ಅಂತ ಅರ್ಥ. ಆದ್ರೆ ದುರ್ವಾಸರು ಹಾಗೆ ಹೇಳಿದ್ಮೇಲೆ ಅದು ನಿಶ್ಚಿತ ಕ್ಷಮಿಸಲ್ಲ ಅನ್ನೋದು.
ದೇವರಾಜನು ಕೂಡ ಪೆಚ್ಚಾದ ಮುಖದವನಾಗಿ ಐರಾವತವನ್ನೇರಿ ಅಮರಾವತಿಯ ಕಡೆಗೆ ಹೆಜ್ಜೆ ಹಾಕಿದ. ಆರುಹ್ಯ ಐರಾವತಂ ನಾಗಂ, ನಾಗ ಅಂದ್ರೆ ಆನೆ. ಐರಾವತ ಆನೆಯನ್ನ ಏರಿ ಅಮರಾವತಿಯ ಕಡೆಗೆ ಪ್ರಯೌ. ತತಃ ಪ್ರಭೃಶ್ರೀ ನಿಶ್ರೀಕಂ ಸಚಕ್ರಂ ಭುವನತ್ರಯಂ ಮೈತ್ರೇಯಾಸೀತ್ ಅಪಧ್ವಸ್ತ ಸಂಕ್ಷೀಣೌಷಧಿ ವಿರುಧಂ. ಕಳ್ಳ ಹೊಕ್ಕ ಮನೆಯಂತೆ ಇಂದ್ರನ ಮೂರು ಲೋಕವೂ ಕೂಡ ಸಿರಿಯನ್ನ ಕಳಚಿಕೊಂಡ ಸ್ಥಿತಿಯಲ್ಲಿ ತುಂಬಾ ನಡು ಬೀದಿಗೆ ಬಂದಂತಾಯಿತು. ಗಿಡಬಳ್ಳಿಗಳು ವನಸ್ಪತಿಗಳು ಕೂಡ ದೇವಲೋಕದಲ್ಲಿ ಇದ್ದಾವೆ ಅಂದ್ರೆ ಅದಕ್ಕೆ ಬಹಳ ಮಹತ್ವ. ಎಂದೂ ಕೂಡ ಅವುಗಳು ಪುಷ್ಪವಿಲ್ಲದ, ಹಣ್ಣಿಲ್ಲದ, ನಳನಳಿಕೆಯಿಂದ ಕೂಡಿದ ಸ್ಥಿತಿಯನ್ನ ತಪ್ಪಿಸಿಕೊಂಡವುಗಳಲ್ಲ. ಯಾವಾಗ್ಲೂ ಹೊಳಿತಾ ಇರುತ್ತೆ, ಯಾವಾಗ್ಲೂ ಕಂಗೊಳಿಸ್ತಾ ಇರುತ್ತೆ. ಇಂತಹ ಸ್ಥಿತಿಯ ಕಾಡು ಕೂಡ, ನಂದನವನವೂ ಕೂಡ ನಂದಿ ಹೋದವನವಾಗಿತ್ತು. ಅಲ್ಲಿ ಯಾವ ಸಂತೋಷವೂ ಇರಲಿಲ್ಲ. ಸಂಕ್ಷೀಣೌಷಧಿ ವಿರುಧಂ, ಎಲ್ಲ ಸಂಕ್ಷೀಣ. ಹೂವಿಲ್ಲ, ಚಿಗುರಿಲ್ಲ, ಹಣ್ಣಿಲ್ಲ, ಅವುಗಳಲ್ಲಿ ಖುಷಿಯೇ ಇಲ್ಲ. ಮೈತ್ರೇಯ, ಹೀಗೆ ದೇವಲೋಕದ ಸ್ಥಿತಿಯನ್ನ ಬಹಳ ಜನ ನೋಡಿರ್ಲಿಲ್ಲ. ಬಹಳ ಕಾಲದಿಂದ ಇಂಥ ದುಸ್ಥಿತಿ ದೇವಲೋಕಕ್ಕೆ ಒದಗಿರ್ಲಿಲ್ಲ. ಯಜ್ಞ ಯಾಗಾದಿಗಳು ನಡಿಲಿಕ್ಕೆ ಆಗ್ಲೇ ಇಲ್ಲ. ನ ಯಜ್ಞ ಸಂಪ್ರವರ್ತಂತೆ ನ ತಪಸ್ಯಂತಿ ತಾಪಸಾಹ. ಕೂತರಲ್ಲಿ ಜಪ ಮಾಡ್ಲಿಕ್ಕೆ ಮನಸ್ಸು ಬರ್ತಿರ್ಲಿಲ್ಲ ತಪಸ್ವಿಗಳು. ಅಲ್ಲಿಗೆ ಭೂಮಿಯಿಂದ ಸ್ವರ್ಗಕ್ಕೆ ಹೋಗಿ ಬರಬೇಕು ಅಂತ ಆಸೆ ಪಟ್ಟು ಹೋಗಿ ಬರುವವರ ಸಂಖ್ಯೆ ನಶಿಸಿ ಹೋಯಿತು. ನಚ ದಾನಾದಿ ಧರ್ಮೇಶು, ಯಾರಾದ್ರೂ ಸಜ್ಜನರು ಬಂದ್ರೆ ಕೈ ಎತ್ತಿ ದಾನ ಮಾಡಿ ಆ ಪುಣ್ಯದಿಂದ ಮತ್ತಷ್ಟು ಒಳ್ಳೆಯ ಕಾರ್ಯವನ್ನು ನಡೆಸುವುದು ಸಾಧ್ಯವಾಗುತ್ತೆ. ಇಲ್ಲಿ ಋತುಜರೇ ಬರಲಿಲ್ಲ, ಆದ್ರಿಂದ ಯಜ್ಞಗಳೇ ನಡೀಲಿಲ್ಲ, ತಪಸ್ಸುಗಳೇ ಮುಂದುವರಿಲಿಲ್ಲ. ದಾನಾದಿಗಳಂತೂ ಅಂಥವ್ರಿಲ್ಲ ಅಂದ್ರೆ ಮಾಡಿ ಉಪಯೋಗ ಇಲ್ಲ. ಅವರು ಅದು ತಗೊಂಡ್ರು ಅದು ದಾನ ಆಗುವುದಿಲ್ಲ. ಮನಶ್ಚಕ್ರೇ ತದಾ ಜನ. ಆಗ ಜನಗಳೆಲ್ಲ ಯೋಚನೆ ಮಾಡಿದ್ರು, ಏನಿದು ಹೀಗೆ, ದಾನ ಧರ್ಮದಲ್ಲಿ ಮನಸ್ಸಿಲ್ಲ, ತಪಸ್ಸು ಆಗುವುದಿಲ್ಲ, ಯಜ್ಞಗಳಿಗೆ ಸರಿಯಾದ ಋತುಜರಿಲ್ಲ. ಲೋಕವೇ ನಿಸ್ಸತ್ವವಾಯಿತು, ದುರ್ಬಲವಾಯಿತು. ತಮ್ಮದರಲ್ಲಿ ಆಸೆ, ಇನ್ನೊಬ್ಬರಲ್ಲಿ ಕಂಡ್ರೆ ಕಿಚ್ಚು. ಅವ್ರದ್ದು ಕಂಡ್ರೆ ಆಸೆ, ಅವರನ್ನು ಪಡಿಬೇಕು ಅನ್ನೋ ಕಿಚ್ಚು. ಈ ಹೊಟ್ಟೆ ಕಿಚ್ಚು, ಅಸೂಯೆಗಳ, ಆಸೆಗಳ ಮಹಾ ಸಮರದಿಂದ ಎಂಥ ಕ್ಷುದ್ರನಾದ್ರೂ ಇನ್ನೊಬ್ಬರ ವಸ್ತುವನ್ನು ತಾನು ದಕ್ಕಿಸ್ಕೊಳ್ಬೇಕು. ತನ್ನ ದೇಹದ ಅಳತೆ ಗೊತ್ತಿಲ್ಲ, ಶಿಖರವನ್ನೇರುವ ತವಕ. ಕಾಲಿಲ್ಲದವನಿಗೂ ಆಗಸಕ್ಕೆ ನೆಗೆಯುವ ತವಕ. ಆ ತಪ್ಪಲ್ಲ, ಕಾಲಿಲ್ಲದವನ ಬಗ್ಗೆ ಆಕ್ಷೇಪ ಅಲ್ಲ. ಯಾರು ಬೇಕಾದ್ರೂ ಆಗಸಕ್ಕೆ ಪ್ರಯಾಣಿಸಬಹುದು. ಆದ್ರೆ ಇದರ ತಾತ್ಪರ್ಯ ತನ್ನ ಇತಿಮಿತಿಗಳನ್ನ ಅರ್ಥೈಸಿಕೊಳ್ಳದೆ ಹಾಸಿಗೆಗಿಂತ ಆಚೆಗೆ ಕಾಲು ಚಾಚುವೆನೆಂಬ ಕೂಚು ಬುದ್ಧಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವೂ ಅವರಿಗಿರ್ಲಿಲ್ಲ. ನಿಸ್ಸತ್ವ ಸಕಲಾಲೋಕಾ ಲೋಭಾದ್ಯುಪಹತೇಂದ್ರಿಯಾ ಸ್ವಲ್ಪೇಪಿ ನಬಭೂವುಸ್ತೆ ಸಾಭಿಲಾಷಾ ದ್ವಿಜೋತ್ತಮ. ಯಾವ ವ್ಯಕ್ತಿ ಆರಂಭದಲ್ಲಿ ಏನೋ ಸ್ವಲ್ಪ ಸಿಕ್ಕಿದ್ರೆ ಸಾಕು ಅಂತ ಆಲೋಚನೆ ಇದ್ದವರು ಕೂಡ ಚೂರು ಆಸೆ ಈಡೇರಿದ ಮೇಲೆ ಸಾಕಪ್ಪ ಅಂತ ಅಂದುಕೊಂಡವರು ಕೂಡ ಈಗ ಲೋಭದಿಂದ ಪೆಟ್ಟು ತಿಂದ ಮನಸ್ಸುಳ್ಳವರಾಗಿ ಇನ್ನೂ ಜಾಸ್ತಿ ಬೇಕು, ಮತ್ತೂ ಜಾಸ್ತಿ ಬೇಕು ಅಂತ, ಮೊದಲು ಸ್ವಲ್ಪ ಸಾಕು ಅಂತ ಹೇಳ್ತಾ ಇದ್ದವರೆಲ್ಲ ಈಗ ಜಾಸ್ತಿ ಬೇಕು, ಹೀಗೆ ಬೇಕು, ಹಾಗೇ ಬೇಕು ಅಂತ ಅಪೇಕ್ಷೆ ಪಡುವಂತಹ ಮಂದಿಯ ನಡುವಿನ ಅಂತರ ಜಾಸ್ತಿ ಆಗ್ತಾ ಹೋಯ್ತು. ನಿಶ್ರೀಕರಣಂ ಕುತ ಸ್ವತ್ವಂ.
ಸ್ವಲ್ಪದಲ್ಲಿಯೇ ಸಂತೋಷ ಪಡ್ತಾ ಇದ್ದವರೆಲ್ಲ ಆ ಸ್ವಲ್ಪ ಸಂತೋಷಗಳ ಸ್ಥಿತಿಯಿಂದ ಹೊರಕ್ಕೆ ಬಂದ್ರು. ಯತಃ ಸತ್ವಂ ತಥೋ ಲಕ್ಷ್ಮೀ ಸತ್ವಂ ಭೂತ್ಯನುಸಾರಿ ಚ ನಿಶ್ರೀಕಾಣಂ ಕುತಃ ಸತ್ವಂ ವಿನಾತೇನ ಗುಣ ಕುತಃ. ಎಲ್ಲಿ ಸತ್ವ ಇದೆಯೋ ಅಲ್ಲಿ ಸಂಪತ್ತಿರುತ್ತೆ, ಎಲ್ಲಿ ಸಂಪತ್ತಿದೆಯೋ ಅಲ್ಲಿ ಸತ್ವ ಇರಬೇಕು. ಸತ್ವವಿಲ್ಲದೆ ಎಷ್ಟು ಭೂತಿ ಇದ್ರೂ ಕೂಡ ಸಾತ್ವಿಕತೆಯ ಸಂಪತ್ತು ಅನ್ನೋದೇ ದೊಡ್ಡ ಸಂಪತ್ತು. ನಿಶ್ರೀಕರಲ್ಲಿ ಸತ್ವ ಇಲ್ಲ, ಸತ್ಯ ಇಲ್ಲದಲ್ಲಿ ಯಾವ ಗುಣವೂ ಇಲ್ಲ, ಗುಣ ಇಲ್ಲದಲ್ಲಿ ಬಲವಿಲ್ಲ, ಬಲ ಇಲ್ಲದಲ್ಲಿ ಅದನ್ನು ತೋರ್ಪಡಿಸ್ಲಿಕ್ಕೆ ಶೌರ್ಯ ಸಾಹಸಗಳ ಪ್ರದರ್ಶನಕ್ಕೆ ಜಾಗ ಇಲ್ಲ. ಹೀಗೆ ಬಲಹೀನರಾದವರನ್ನು ಎಲ್ಲರೂ ಅತಿಕ್ರಮಿಸುವವರೇ. ಬಲ ಶೌರ್ಯಾದ್ಯಭಾವಶ್ಚ ಪುರುಷಾಣಂ ಗುಣೈದಿಕಾ ಲಂಘನೀಯ ಸಮಸ್ತಸ್ಯ ಬಲಶೌರ್ಯ ವಿವರ್ಜಿತ ಭವತ್ಯಪಧ್ವಸ್ತ. ಅರ್ಥಿಲಂಘಿತ ಪ್ರತಿತ ಪುಮಾನ್. ಬಲಶೌರ್ಯಾದ್ಯಭಾವಾಚ್ಚ ಪುರುಷಾಣಾಂ ಗುಣೈರ್ವಿನಾ ಲಂಘನೀಯ ಸಮಸ್ತಸ್ಯ ಶೌರ್ಯ ಬಲಶೌರ್ಯ ವಿವರ್ಜಿತ. ಏವಮತ್ಯಂತ ನಿಶ್ರೀಕೆ ತ್ರೈಲೋಕ್ಯೆ ಸತ್ವವರ್ಜಿತೆ ದೇವಾನ್ ಪ್ರತಿ ಬಲೋದ್ಯೋಗಂ ಚಕ್ರುರ್ದೈತೇಯ ದಾನವಾ. ಸಂಪತ್ತಿಲ್ಲದವರಲ್ಲಿ ಸತ್ವ ಇಲ್ಲ, ಸತ್ವ ಇಲ್ಲದಲ್ಲಿ ಗುಣ ಇಲ್ಲ, ಗುಣ ಇಲ್ಲದಲ್ಲಿ ಬಲ ಇಲ್ಲ, ಬಲ ಇಲ್ಲದಲ್ಲಿ ಶೌರ್ಯ ಇಲ್ಲ. ಬಲಹೀನರನ್ನ ಪ್ರತಿಯೊಬ್ಬರು ತಮಗೆ ಬೇಕಾದಂತೆ ಬಳಸಿಕೊಳ್ಳುವ ಸ್ಥಿತಿ. ಇನ್ನೊಬ್ಬರ ಆಕ್ರಮಣಕ್ಕೆ ಬಲಿಯಾದ ವ್ಯಕ್ತಿ ತನ್ನ ಬುದ್ಧಿಯ ಸ್ಥಿಮಿತವನ್ನ ಕಳ್ಕೊಂಡು ಯದ್ವಾತದ್ವಾ ಯುದ್ಧಕ್ಕೋಗಿ ಇಲ್ಲ ಸಲ್ಲದ ಎಲ್ಲ ದುರ್ಗುಣಗಳ ತಲೆಯಲ್ಲಿ ಹೊತ್ತುಕೊಂಡು, ದುರ್ಗುಣ ಸಾಮ್ರಾಜ್ಯ ಅಂದ್ರೆ ಅದು ಎಲ್ಲೂ ಕೂಡ ಯಾರ ತಲೆನೂ ನೆಟ್ಟಗಿರ್ಲಿಕ್ಕೆ ಬಿಡಬಾರದು, ಎಲ್ಲ ಸೊಟ್ಟಗೆ ಇರ್ಬೇಕು. ದುಷ್ಟರೆಂದರೆ ಎಲ್ಲ ಕಡೆಯಲ್ಲೂ ಮೇಲುಗೈ. ಸಮಯ ಕಾಯುತ್ತಿದ್ದಂತಹ ದೈತ್ಯರು, ದಾನವರು ಎಲ್ಲ 5,000, 10,000, 100,000 ಸಂಖ್ಯೆಯಲ್ಲಿ ಕ್ಷಣ ಕ್ಷಣಕ್ಕೆ ದೇವತೆಗಳ ಮೇಲೆ ಏರಿ ಬರ್ತಾನೇ ಇದ್ದಾರೆ. ಏನಾಯ್ತು ಆ ಪರಿಣಾಮ? ದೇವತೆಗಳ ಮೇಲೆ ಏರಿ ಬಂದ ದಾನವರ ಸ್ಥಿತಿಯನ್ನು ಹೇಗೆ ಪರಿಹರಿಸಿದ ಭಗವಂತ ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದರ ಅನುಸಂಧಾನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.